ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಇದನ್ನು ಹೇಳೋದಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ತುಂಬ ತಿಂಗಳಾದಮೇಲೆ ನಾನು ಹೇಳ್ತಿರೋದು. ನನಗೆ ಗೊತ್ತಿಲ್ಲ ಈ ವಿಡಿಯೋ ವ್ಯೂಸ್ ಹೋಗುತ್ತೆ ಇಲ್ಲ ಲೈಕ್ಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಬಟ್ ನನ್ನ ಚಾನಲಲ್ಲಿ ನನ್ನ ಸೆಕೆಂಡ್ ಬೇಬಿದು ಒಂದು ಬ್ಲಾಗ್ ಇರಬೇಕು ಅಂತ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಶಾರ್ಟ್ ವೀಡಿಯೋಸಲ್ಲಿ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ನಾನು ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಲ್ಲ ಅಂತ ಸ್ಟಾಪ್ ಮಾಡಿದೆ. ಸೊ ಎಸ್, ಈ ಟೈಮಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಎಸ್, ನನಗೆ ಡೆಲಿವರಿ ಆಯಿತು, ಸೆಕೆಂಡ್ ಬೇಬಿ ಆ್ಯಂಡ್ ಇಟ್ಸ್ ಅ ಗರ್ಲ್ ಬೇಬಿ. ಆ್ಯಂಡ್ ಯಾಕೆ ಇಷ್ಟು ಬೇಗ, ನನಗೆ 35 ವೀಕ್ಸಲ್ಲಿ ಡೆಲಿವರಿ ಆಯಿತು. ಆ್ಯಂಡ್ ತುಂಬಾ ಒಂಥರ ಬೇಜಾರಿತ್ತು, ಇಷ್ಟು ಬೇಗ ಡೆಲಿವರಿ ಆಗುತ್ತೆ, ಪಾಪು ಹೆಲ್ತಿ ಆಗಿರುತ್ತಾ ಏನು ಅಂತ. ಬಟ್ ದಟ್ಸ್ ನಾಟ್ ಅಟ್ ಆಲ್ ಟ್ರೂ. ಯಾಕಂದರೆ ನನ್ನ ಬೇಬಿ ಕಂಪ್ಲೀಟ್ ಹೆಲ್ತಿಯಾಗಿತ್ತು. ಕಂಪ್ಲೀಟ್ ಡೀಟೇಲ್ಸ್ ಯಾರಿಗಾದರೂ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ವ್ಲಾಗ್ಸ್ ಇದ್ರ ಬಗ್ಗೆ ಬೇಕಿದ್ದಲ್ಲಿ ಸಹ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಈ ಮೂಮೆಂಟ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಫಸ್ಟ್ ಟೈಮ್ ನನ್ನ ದೊಡ್ಡ ಮಗಳು ಚಿಕ್ಕ ಪಾಪುನ ಮೀಟ್ ಮಾಡ್ತಾ ಇರೋದು. ಅವಳ ಮುಖದಲ್ಲಿ ಆ ಖುಷಿ ಇದೆಯಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಖುಷಿ ಪಡ್ತಾಯಿದ್ಲು. ಇದನ್ನು ನಾವೊಂದು ಕ್ಯೂಟ್ ಮೂಮೆಂಟಾಗಿ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನೈಟ್ ಫುಲ್ ಟಯರ್ಡ್ ಆಗಿತ್ತು ಆ್ಯಂಡ್ ಅವಳು ಸಹ ಹಾಸ್ಪಿಟ್ಲಲ್ಲೇ ಇದ್ದಿದ್ದ ಕಾರಣ ಆಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಫೋಟೋಶೂಟ್ ಮಾಡೋದಕ್ಕೆ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಫೋಟೋಶೂಟ್ ಫೋಟೋಸ್ ಎಲ್ಲ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನಾನಂತೂ ನನ್ನ ದೊಡ್ಡ ಮಗಳನ್ನ 24 ಅವರ್ಸ್ ಆದಮೇಲೆ ಯಾವಾಗ ಎತ್ಕೊಂಡು ಮೀಟ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತದೆ. ಆ್ಯಂಡ್ ಹಾಗೆ ಮದರ್ಹುಡ್ಡಲ್ಲಿ ನನ್ನ ಡೆಲಿವರಿ ಆಗಿದ್ದು. ಆ್ಯಂಡ್ ಅಲ್ಲಿ ಯಾವಾಗಲೂ ಏನಾದರೂ ಒಂದು ಕ್ಯೂಟ್ ಲಿಟಲ್ ಸರ್ಪ್ರೈಸ್ ಮಾಡ್ತಾ ಇರ್ತಾರೆ. ಈ ಟೈಮ್ ಈ ಥರ ಪ್ಲ್ಯಾನ್ ಕೊಟ್ಟು ಪಾಪುದು ಫುಟ್ ಪ್ರಿಂಟ್ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಹಾಗೆ ಅಫ್ಕೋರ್ಸ್ ಕೇಕ್ ಇದ್ದೇ ಇರುತ್ತೆ ಸೆಲೆಬ್ರೇಷನ್ಗೆ. ಅಲ್ಲಿ ಅಕಿರಾಗೂ ಇತ್ತು ಆ್ಯಂಡ್ ನನ್ನ ಸೆಕೆಂಡ್ ಬೇಬಿಗೂ ಇದೆ. ಆ್ಯಂಡ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ನನ್ನ ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ನನಗೆ ಯಾಕೆ 35 ವೀಕ್ಸಲ್ಲಿ ಡೆಲಿವರ್ ಆಯಿತು ಅಂತ ಹೇಳಿದ್ರೆ, ಬೇಬಿ ಮೂಮೆಂಟ್ ಸರಿಯಾಗಿರ್ತಾ ಇರಲಿಲ್ಲ. ಆ್ಯಂಡ್ ಡೀಟೇಲ್ಸ್ ಎಲ್ಲ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಮೇ 1 ಹೋಗಿದ್ವಿ, ಈ ಥರ ಹೇಳಿದ್ರಿ ಮೂಮೆಂಟ್ಸ್ ಇಲ್ಲ ಅಂಥೇಳಿ. ಮೇ 3 ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಸ್ವಲ್ಪ ನರ್ವಸ್ನೆಸ್ ಇತ್ತು, ಹೋಗ್ಬೇಕಾ ಬೇಡ ಇಷ್ಟು ಬೇಗನಾ ಅಂತ. ಬಟ್ ಡಾಕ್ಟರ್ ನನಗೆ ತುಂಬಾ ನಂಬಿಕೆ. ಡಾಕ್ಟರ್ ಮಾಧವಿ ಮ್ಯಾಮ್, ನನ್ನ ಫಸ್ಟ್ ಬೇಬಿನೂ ಅವರೇ ಡೆಲಿವರಿ ಮಾಡಿದ್ದು. ಆ್ಯಂಡ್ ಸೆಕೆಂಡ್ ಬೇಬಿನೂ ನನ್ನ ಚರಿ ಪಾಪುನೂ ಅವರೇ ಡೆಲಿವರಿ ಮಾಡಿಕೊಟ್ಟಿದ್ದು. ಆ್ಯಂಡ್ ಕಂಪ್ಲೀಟ್ ನಾರ್ಮಲ್ ಡೆಲಿವರಿ ಆಯಿತು ನಂದು. ಆ್ಯಂಡ್ ಪಾಪು ವೆಯ್ಟ್ ಸಹ ಬಂದು 2 kg 200 ಗ್ರಾಮ್ ಇತ್ತು. ಆ್ಯಂಡ್ ಇಟ್ ವಾಸ್ ಅ ಹೆಲ್ತಿ ವೆಯ್ಟ್. ಆ್ಯಂಡ್ ಸೊ ನನ್ನ ಡೆಲಿವರಿದೆ ಒಂದು ಕಂಪ್ಲೀಟ್ ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.